ನಮಸ್ಕಾರ, ನಾನು ಡಾಕ್ಟರ್ ವಿಜಯಶಂಕರ್, ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿ ನಗರ. ಈ ಸಂಸ್ಥೆಯಲ್ಲಿ ನಾನು ಸುಮಾರು 20 ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದೀನಿ. ಡಿಪಾರ್ಟ್ಮೆಂಟ್ ಆಫ್ ಪೆಥಾಲಜಿ ಅಂದರೆ ರೋಗಶಾಸ್ತ್ರ ವಿಭಾಗ ಅಥವಾ ರೋಗ ಲಕ್ಷಣ ಶಾಸ್ತ್ರ ವಿಭಾಗ. ಇವತ್ತು ನಾವು ಏನು ಮಾತಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂದರೆ, ಸಾಮಾನ್ಯವಾಗಿ ನಿಮ್ಗೆ ಯಾರಿಗಾದ್ರೂ ಗಂಟು ಬಂದರೆ, ಎಲ್ಲಾದ್ರೂ ಗಂಟು ಬಂದರೆ, ಕೈನಲ್ಲಾಗ್ಬೋದು, ಕತ್ತಿನಲ್ಲಾಗ್ಬೋದು, ಅಥವಾ ಸ್ತನದಲ್ಲಾಗಬಹುದು, ಎಲ್ಲಿಯಾದರೂ ಗಂಟು ಬಂದರೆ ಆಸ್ಪತ್ರೆಗೆ ಬಂದಾಗ ಡಾಕ್ಟ್ರು ಹೇಳ್ಬೋದು, ನೀವೊಂದು ಸೂಜಿ ಪರೀಕ್ಷೆ ಮಾಡಿಸ್ಕೊಂಡ್ಬಂದ್ಬಿಡಿ ಅಂತ. ಸೂಜಿ ಪರೀಕ್ಷೆ ಅಂದರೆ ಏನು, ಅದರಿಂದ ಏನು ಉಪಯೋಗ, ಈ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಹೇಳೋಣ. ಸೂಜಿ ಪರೀಕ್ಷೆ ಅಂದರೆ ಏನು? ಸೂಜಿ ಪರೀಕ್ಷೆ ಹೆಸರೇ ಹೇಳಿದಾಗೆ ಒಂದು ಗಂಟಿಗೆ ಸೂಜಿಯ ಮುಖಾಂತರ ಕೆಲವು ಜೀವಕೋಶಗಳನ್ನು ತೆಗೆದುಕೊಂಡು ಅದನ್ನು ನಾವು ಮೈಕ್ರೋಸ್ಕೋಪ್ ಮೂಲಕ ಎಕ್ಸಾಮಿನ್ ಮಾಡಿ ಅದರಿಂದ ರಿಪೋರ್ಟ್ ಕೊಡ್ತೀವಿ. ಈ ಗಂಟು ಸೋಂಕಿನಿಂದ ಬಂದಂಥದ್ದ ಅಥವಾ ಕ್ಯಾನ್ಸರ್ ಆಗಿರ್ಬೋದಾ ಅನ್ನೋತಕ್ಕಂಥ ಮಾಹಿತಿನ ಈ ಸಿಂಪಲ್ ಸೂಜಿ ಪರೀಕ್ಷೆಯಲ್ಲಿ ಹೇಳಬಹುದು. ಆ ಪರೀಕ್ಷೆಯಲ್ಲಿ ಯಾಕೆ ಹೇಳ್ತಾರೆ ಅಂತಂದರೆ, ಸಾಮಾನ್ಯವಾಗಿ ನಿಮಗೆಲ್ಲ ಒಂದು ಭಯ ಇರ್ಬೋದು, ಈ ಗಂಟು ನನಗೆ ಕ್ಯಾನ್ಸರ್ ಇರ್ಬೋದಾ ಅಂತ ಒಂದು ಭಯ ಇರ್ಬೋದು. ಆ ಭಯನ ಹೋಗಿಸೋಕೆ ಅಂತಲೇ ಈ ಪರೀಕ್ಷೆ ಬಂದಿರೋದು. ಹೇಳಬೇಕು ಅಂತಂದರೆ, ಈ ಪರೀಕ್ಷೆಯಿಂದ ಸಿಂಪಲ್ ಆಗಿ ಇದು ಇನ್ಫೆಕ್ಷನಿಂದ ಆಗಿರುವಂಥದ್ದು ಅಥವಾ ಬೇರೆ ಯಾವುದಾದ್ರು ಕಾರಣದಿಂದ ಆಗಿರುವಂಥದ್ದು ಅನ್ನೋದು ಬಹಳ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ. ಇದನ್ನು ನೋಡೋದು ಯಾರಪ್ಪ ಅಂತಂದರೆ ಪೆಥಾಲಜಿಸ್ಟ್ ಅಂದರೆ ರೋಗಶಾಸ್ತ್ರಜ್ಞ. ಸರ್ಜನ್ಸ್ಗೆ ಟ್ರೀಟ್ ಮಾಡೋದಕ್ಕೆ ಭಾಳ ಉಪಯೋಗ ಆಗುವಂಥದ್ದು ಈ ಪರೀಕ್ಷೆ. ಹಾಗಾದರೆ ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳು ಕಾಡಬಹುದು, ಈ ಸೂಜಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ನೋವಾಗುತ್ತಾ ಅಂತ. ಹೌದು, ನೋವಾಗುತ್ತೆ. ಒಂದು ಸೂಜಿ ಚುಚ್ಚಿದಷ್ಟು ಮಾತ್ರ ನೋವಾಗುತ್ತೆ. ಇದಕ್ಕೆ ಅನಸ್ತೇಷಿಯಾ ಕೊಡೋ ಅಂಥ ಸಂಗತಿ ಏನೂ ಬೇಕಾಗಿಲ್ಲ. ಹಾಗಾದರೆ ಯಾವ ಗಂಟಿಗೆ ನಾವು ಸೂಜಿ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಪ್ರಶ್ನೆ ಬಂದಾಗ, ಯಾವುದೇ ಗಂಟಾಗ್ಬೋದು, ಎಲ್ಲೇ ಗಂಟಿರಬಹುದು, ನೋವಿರಲಿ ನೋವಿಲ್ದಲೇ ಇರಲಿ, ಯಾವುದೇ ಒಂದು ಗಂಟು ಕಂಡು ಬಂದರೆ ಅದನ್ನು ತೋರಿಸ್ಕೊಳ್ಳಿ. ಅದನ್ನು ಸಿಂಪಲ್ ಸೂಜಿ ಪರೀಕ್ಷೆಯಲ್ಲಿ ನಾವು ಅದು ಏನು ಅನ್ನತಕ್ಕಂಥದ್ದನ್ನು ಹೇಳ್ಬಹುದು. ಕೆಲವೊಬ್ಬರಿಗೆ ಸೂಜಿ ಗಂಟುಗಳು ಹೊಟ್ಟೆಯ ಒಳಗಡೆ ಅಥವಾ ಕರಳಿನ ಒಳಗಡೆ ಇರುವಂಥ ಗಂಟಿರ್ಬೋದು, ಅಥವಾ ಶ್ವಾಸಕೋಶದ ಇರುವಂಥ ಗಂಟಿರ್ಬೋದು. ಅಂಥ ಕಡೆ ಇದ್ದಾಗ ಹೆಂಗೆ ಮಾಡ್ತೀವಿ ನಾವು ಸೂಜಿ ಪರೀಕ್ಷೆ ಅಂತ ಕೇಳಿದಾಗ, ಅಲ್ಟ್ರಾಸೌಂಡ್ ಮುಖಾಂತರ ಆ ಗಡ್ಡೆಗೆ ಸೂಜಿಯನ್ನು ಹಾಕಿ ಅದರಿಂದ ಜೀವಕೋಶಗಳನ್ನು ತೆಗೆದುಕೊಳ್ತೀವಿ. ಅದರಿಂದ ನಾವು ಪರೀಕ್ಷೆ ಮಾಡ್ಬೋದು. ಸೂಜಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಏನಾದರೂ ಕಾಂಪ್ಲಿಕೇಶನ್ಸ್ ಆಗ್ಬೋದಾ? ಏನಾಗಬಹುದು? ಸಾಮಾನ್ಯವಾಗಿ 99% ಯಾವ ಒಂದು ಕಾಂಪ್ಲಿಕೇಶನ್ ಕೂಡ ಆಗೋದಿಲ್ಲ. ನೋವಾಗುತ್ತೆ, ಒಂದು ಸ್ವಲ್ಪ ಹೊತ್ತಿರುತ್ತೆ. ಕೆಲವೊಬ್ಬರಿಗೆ ಬ್ಲೀಡಿಂಗ್ ಆಗಬಹುದು. ಅದನ್ನು ತಾತ್ಕಾಲಿಕವಾಗಿ ನಾವು ಕಂಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ಬ್ಲೀಡಿಂಗ್ ಕೂಡ ನಿಂತೋಗ್ಬಿಡುತ್ತೆ. ಅಂಥ ಮೇಜರ್ ಕಾಂಪ್ಲಿಕೇಶನ್ ಯಾವುದೂ ಆಗೋದಿಲ್ಲ. ಅತಿ ಕಡಿಮೆ ವೆಚ್ಚದಲ್ಲಿ ಆಗುವಂಥ ಪರೀಕ್ಷೆ ಸೂಜಿ ಪರೀಕ್ಷೆ. ಆದ್ದರಿಂದ ನಿಮ್ಗೆ ಯಾರಿಗೆ ಆಗಲಿ ಗಂಟು ಬಂದರೆ, ಆ ಗಂಟು ನಿಮಗೆ ಸುಮಾರು ದಿನಗಳಿಂದ ಗಂಟಿದ್ರೆ, ಸುಮಾರು ವಾರಗಳು, ಸುಮಾರು ವರ್ಷಗಳಿಂದ ಗಂಟಿದ್ರೆ, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ದಯವಿಟ್ಟು ಬಂದು ನಿಮ್ಮ ಸರ್ಜನ್ ಡಾಕ್ಟರ್ಗೆ ತೋರಿಸ್ಕೊಳ್ಳಿ. ಅವರು ನಮಗೆ ಬರ್ಕೊಡ್ತಾರೆ. ಹಾಸ್ಪಿಟ್ಲಲ್ಲೇ ಪೆಥಾಲಜಿ ಡಿಪಾರ್ಟ್ಮೆಂಟ್ ಲ್ಯಾಬೊರೇಟರಿನಲ್ಲಿ ಮಾಡುವಂಥ ಪರೀಕ್ಷೆ ಇದು. ಯಾರಾದರೂ ಬಂದು ಮಾಡಿಸ್ಕೋಬಹುದು. ಹಾಗಾದರೆ ಈ ಸೂಜಿ ಪರೀಕ್ಷೆ ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತೀವ ಅನ್ನೋದು ಪ್ರಶ್ನೆ ಇದ್ದರೆ, ಹೌದು, ನಮ್ಮ ಹಾಸ್ಪಿಟ್ಲಲ್ಲಿ ಈ ಸೂಜಿ ಪರೀಕ್ಷೆ ಮಾಡ್ತೇವೆ. ಈ ಸೂಜಿ ಪರೀಕ್ಷೆಗೆ ಬೇಕಾಗುವಂತಹ ಎಲ್ಲ ಇನ್ಸ್ಟ್ರೂಮೆಂಟ್ಗಳು ನಮ್ಮಲ್ಲಿ ಇದೆ. ಒಂದು ನಾವೇ ಮಾಡ್ತೇವೆ, ಪೆಥಾಲಜಿಸ್ಟ್ ಮಾಡ್ತೇವೆ. ಇನ್ ಕೇಸ್ ಆಗಿಲ್ಲ ಅಥವಾ ಗಂಟು ಒಳಗಡೆ ಇತ್ತು ಅಂತ ಹೇಳಿದ್ರೆ ಅಲ್ಟ್ರಾಸೌಂಡ್ ಮುಖಾಂತರ, ಸ್ಕ್ಯಾನಿಂಗ್ ಮುಖಾಂತರ ಕೂಡ ಮಾಡ್ತೀವಿ. ಅಥವಾ ಅದು ಕೂಡ ಆಗಿಲ್ಲ ಅಂತ ಹೇಳಿದ್ರೆ CT ಸ್ಕ್ಯಾನ್ ಮುಖಾಂತರ ಕೂಡ ಮಾಡುವಂಥ ಒಂದು ಫೆಸಿಲಿಟೀಸ್ ನಮ್ಮ ಆಸ್ಪತ್ರೆಯಲ್ಲಿದೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಗಂಟುಗಳು ಕಂಡು ಬಂದಲ್ಲಿ ಅತಿ ಕಾಳಜಿ ವಹಿಸಿ ಬಂದು ಆಸ್ಪತ್ರೆಗೆ ತೋರಿಸಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.